ಆಂಗಲ್ ಬೇಕದು. ಬಾಲ್ ಮುಂದೆ ನಿಲ್ಸಿರ್ತೀನಿ, ಮುಂದೆ ನಿಲ್ಸಿರ್ತೀನಿ ಬಾ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಆಯನೂರಿನಿಂದ ಅಂದ್ರೆ ನಮ್ಮೂರಿನಿಂದ ಜೋಗ್ ಫಾಲ್ಸ್ ಕಡೆಗೆ ಪ್ರಯಾಣನ ಶುರು ಮಾಡಿದ್ದೇವೆ. ಈ ರೈಡಿಂಗ್ ನಲ್ಲಿ ನಾವು ಸಿಗಂದೂರು ಸೇತುವೆ ಮೂಲಕ ಹಾದು ಹೋಗುತ್ತೇವೆ. ಇತ್ತೀಚೆಗೆ ಲೋಕಾರ್ಪಣೆಗೊಂಡ ಭಾರತದ 2ನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆಯ ಮೇಲೆ ಬೈಕ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಹಾಗೆಯೇ ಪಶ್ಚಿಮ ಘಟ್ಟದ ನೈಸರ್ಗಿಕ ಸೌಂದರ್ಯ, ಜಲಾಶಯದ ಅದ್ಭುತ ದೃಶ್ಯ, ಜೋಗ್ ಫಾಲ್ಸ್ ನ ಭವ್ಯತೆ ಎಲ್ಲವನ್ನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಸ್ನೇಹಿತರೆ, ಭಾರತದ 2ನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆಯ ಮೇಲೆ ಎಂಟ್ರಿ ಕೊಡ್ತಾ ಇದೀವಿ. ನೋಡ್ಬೋದು ನೀವು, ಇದರ ಮೇಲೆ ಬೈಕ್ ರೈಡ್ ಅನುಭವ ಅನಿರ್ವಚನೀಯ ಅಂತಾನೆ ಹೇಳ್ಬೋದು. ಗಾಳಿಯ ಸ್ಪರ್ಶ, ಕೆಳಗೆ ಹರಿಯುತ್ತಿರುವ ಜಲಾಶಯ, ಸುತ್ತಮುತ್ತಲಿನ ಮೌನ ಇವೆಲ್ಲವನ್ನ ಅನುಭವಿಸೋದು ಜೀವನದ ವಿಶೇಷ ಕ್ಷಣ. ಸೊ ನೋಡ್ಬೋದು ನೀವು, ಇನ್ನು ಸಣ್ಣ ಪುಟ್ಟ ಕಾಮಗಾರಿಗಳು ನಡೀತಾನೆ ಇದೆ ಅಂತಾನೆ ಹೇಳ್ಬೋದು. ಇದು ದೇಶದ 2ನೇ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆಯಾಗಿದೆ. ಈ ಸೇತುವೆ ಸುಮಾರು 2.25 ಕಿಲೋಮೀಟರ್ನಷ್ಟು ಉದ್ದವಿದ್ದು 11 ಮೀಟರ್ ಅಗಲವಾಗಿದೆ. ಒಟ್ಟು 17 ಪಿಲ್ಲರ್ಗಳನ್ನು ಹೊಂದಿರುವ ಈ ಸೇತುವೆಯು ಕೇಬಲ್ ಸ್ಟೈಲ್ ತಂತ್ರಜ್ಞಾನವನ್ನು ಬಳಸಿ ನಿರ್ಮಿಸಲಾಗಿದೆ. ದೇಶದಲ್ಲಿಯೇ ಮೊದಲನೆಯ ಅತಿ ದೊಡ್ಡ ಕೇಬಲ್ ಆಧಾರಿತ ಸೇತುವೆ ಗುಜರಾತ್ನ ದ್ವಾರಕಾದಲ್ಲಿದೆ. ಅದರ ಉದ್ದ 2.32 ಕಿಲೋಮೀಟರ್ ಇದೆ. ಇದರ ನಂತರ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ 2.25 ಕಿಲೋಮೀಟರ್ ಉದ್ದವಾಗಿರುವ ಸೇತುವೆ. ಅದು ನಮ್ಮ ಹೆಮ್ಮೆಯ ಸಂಗತಿಯಾಗಿದೆ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ಪ್ರವಾಸಿ ತಾಣದ ಮುಕುಟವೊಂದು ಸೇರ್ಪಡೆಯಾಗಿದ್ದು, ಇದು ಜುಲೈ 14ರಂದು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಐತಿಹಾಸಿಕ ಸಿಗಂದೂರು ಸೇತುವೆಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಶಿವಮೊಗ್ಗ ಎಂದ ತಕ್ಷಣ ಥಟ್ಟನೆ ನೆನಪಾಗೋದು ವಿಶ್ವವಿಖ್ಯಾತ ಜೋಗ ಜಲಪಾತ, ಕುವೆಂಪುರವರ ಮನೆ, ಸಕ್ರೆಬೈಲು ಆನೆ ಬಿಡಾರ, ನಿಸರ್ಗ ತಾಣ ಆಗುಂಬೆ, ಹೀಗೆ ಹಲವಾರು ಪ್ರವಾಸಿ ತಾಣಗಳನ್ನ ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿರುವ ಶಿವಮೊಗ್ಗ ಜಿಲ್ಲೆಗೆ ಮತ್ತೊಂದು ಮುಕುಟ ಸೇರ್ಪಡೆಯಾಗಿದೆ. ಅದುವೇ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಾಣವಾಗಿರುವ ಸಿಗಂದೂರಿನ ಹೊಸ ಸೇತುವೆ. ಸೊ ಈ ಸೇತುವೆ ಮೇಲೆ ಪ್ರಯಾಣ ಮಾಡಿದ ಅನುಭವ ನಿಜಕ್ಕೂ ಮರೆಯಲಾಗದಂಥದ್ದು. ಒಂದು ಕಡೆ ಲಿಂಗನಮಕ್ಕಿ ಜಲಾಶಯದ ಅಗಾಧ ನೀರು, ಇನ್ನೊಂದು ಕಡೆ ಹಸಿರಿನಿಂದ ಆವರಿಸಿದ ಪಶ್ಚಿಮ ಘಟ್ಟ, ಇವೆರಡನ್ನು ಒಟ್ಟಿಗೆ ನೋಡುವ ಅವಕಾಶ ಜೀವನದಲ್ಲಿ ಕಡಿಮೆ ಸಿಗುತ್ತದೆ. ನೀವು ಒಮ್ಮೆ ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿ, ಈ ನೈಸರ್ಗಿಕ ಸೌಂದರ್ಯವನ್ನ ಅನುಭವಿಸಿ ಅಂತ ಹೇಳ್ತಾ, ಸೊ ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಜೋಗ್ ಫಾಲ್ಸ್ ಕಡೆಗೆ ಮುಂದುವರಿಯುತ್ತದೆ.
ನೋಡಿ, ಈ ಜಾಗ ಯಾವುದು ಅಂದ್ರೆ ಮುಂಗಾರು ಮಳೆ ಸಾಂಗ್ ಶೂಟಿಂಗ್ ಆಗಿರುವಂತ ಒಂದು ಪ್ಲೇಸು. ಇದು ಬರೋದು ತಾಳಗುಪ್ಪದ ಹತ್ರ. ಈ ಸಿನಿಮಾದಲ್ಲಿ ಹಲವಾರು ಸೀನ್ಗಳು ಇಲ್ಲಿ ತೆಗೆದಿದ್ದಾರೆ. ಎಸ್ಪೆಷಲಿ ಅದರಲ್ಲಿ ಹೇಳಬೇಕು ಅಂದ್ರೆ ಕುಣಿದು ಕುಣಿದು ಬಾರೆ ಸಾಂಗ್ ಕೂಡ ಇಲ್ಲೇ ಶೂಟ್ ಮಾಡಿರೋದು. ಅವಾಗೆಲ್ಲ ಮಡ್ ರೋಡ್ ಇತ್ತು, ರೋಡ್ ಎಲ್ಲ ಆಗಿರ್ಲಿಲ್ಲ. ಸೊ ಇವಾಗ ರೋಡ್ ಮಾಡಿದ್ದಾರೆ, ಅಷ್ಟೇ ಚೇಂಜಸ್ ಅನ್ನ ಕಾಣಬಹುದು ನೀವು. ಜಾಗ ಹೇಗಿದೆ ನೋಡಿ. ಇಲ್ಲಿ ಎರಡೂ ಕಡೆ ಎಕರೆ ಗಟ್ಲೆ ಗದ್ದೆಗಳು, ಮಧ್ಯದಲ್ಲಿ ರೋಡು. ಡ್ರೋನ್ ಶಾಟ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಇದಂತೂ. ಜೋಗ್ ಫಾಲ್ಸ್ ಕಡೆಗೆ ಹೋಗುವ ಮಾರ್ಗವೇ ಒಂದು ನೈಸರ್ಗಿಕ ಟ್ರಾವೆಲ್ ಪ್ಯಾಕೇಜ್. ಹಚ್ಚ ಹಸಿರಿನ ಕಾಡುಗಳು, ತಿರುವು ತಿರುವಾದ ರಸ್ತೆ, ಮಧ್ಯೆ ಮಧ್ಯೆ ಕಾಣಿಸಿಕೊಳ್ಳುವ ಜಲಾಶಯದ ನೋಟಗಳು ಮನಸ್ಸಿಗೆ ತುಂಬಾ ಫ್ರೆಶ್ ಅನುಭವ ಕೊಡುತ್ತದೆ. ಈ ಕಡೆ ಹೋಗುವ ರಸ್ತೆ ತುಂಬಾ ಶಾಂತವಾಗಿರುತ್ತದೆ. ವಾಹನ ಸಂಚಾರ ಕಡಿಮೆ, ಗಾಳಿಯ ತಂಪು, ಹೆಚ್ಚಾಗಿ ರೈಡರ್ಸ್ ಗಳಿಗೆ ಪರಿಪೂರ್ಣ ಮಾರ್ಗ ಇದಾಗಿದೆ. ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಹಳ್ಳಿಗಳು ಬರುತ್ತವೆ. ಇಲ್ಲಿನ ಜನರ ಜೀವನ ಶೈಲಿ, ಅವರ ಸರಳತೆ ನೋಡುವುದೇ ಒಂದು ವಿಶೇಷ ಅನುಭವ. ಪರ್ವತದ ತಿರುವು ಬಿರುಕುಗಳ ನಡುವೆ ಬೈಕ್ ಚಲಾಯಿಸುವಾಗ ಪ್ರತಿ ಕ್ಷಣವೂ ಒಂದು ಅಡ್ವೆಂಚರರ್ ಅನಿಸುತ್ತದೆ. ಮಳೆಗಾಲದಲ್ಲಿ ಈ ಮಾರ್ಗದ ಸೌಂದರ್ಯ ಶತಮಾನದ ಅನುಭವ. ರಸ್ತೆ ಪಕ್ಕದ ಚಿಕ್ಕ ಚಿಕ್ಕ ಜಲಪಾತಗಳು, ಮೋಡದ ಕಣಿವೆ ಇಲ್ಲಿ ನಿಲ್ಲಿಸದೆ ಹೋಗೋಕೆ ಆಗೋದಿಲ್ಲ. ಹಕ್ಕಿಗಳ ಸದ್ದು, ಕಾಡಿನ ಹಸಿರು ನೋಟ, ತಂಪಾದ ವಾತಾವರಣ ಎಲ್ಲವೂ ನಗರದ ಗದ್ದಲವನ್ನು ಮರೆಯುವಂತೆ ಮಾಡುತ್ತದೆ. ಸ್ನೇಹಿತರೆ, ನಾವು ಈಗ ಜೋಗ್ ಫಾಲ್ಸ್ಗೆ ತಲುಪಿದ್ದೇವೆ. ಇಲ್ಲಿ ಪ್ರತಿ ವರ್ಷ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಆದ್ದರಿಂದ ಪ್ರವಾಸೋದ್ಯಮವನ್ನು ಸುಧಾರಿಸಲು ಹಲವಾರು ಹೊಸ ಕಾಮಗಾರಿಗಳು ನಡೆಯುತ್ತಿವೆ. ಹಾಗೆಯೇ ಹೊಸ ವೀಕ್ಷಣಾ ಗ್ಯಾಲರಿ ಕೂಡ ನಿರ್ಮಾಣವಾಗುತ್ತಿದೆ. ಇದರಿಂದ ಪ್ರವಾಸಿಗರಿಗೆ ಇನ್ನಷ್ಟು ಸ್ಪಷ್ಟ ಹಾಗೂ ಸುರಕ್ಷಿತ ನೋಟ ಸಿಗುತ್ತದೆ. ರಸ್ತೆಗಳ ವಿಸ್ತರಣೆ ಮತ್ತು ಟೈಲಿಂಗ್ ಕೆಲಸ ನಡೆಯುತ್ತಿದೆ. ಇದರಿಂದ ಜನರು ಸುಲಭವಾಗಿ ನಡೆದು ಹೋಗಲು ಅನುಕೂಲವಾಗುತ್ತದೆ. ಕೆಲವು ಕಡೆ ಪಾರ್ಕಿಂಗ್ ಸೌಲಭ್ಯ ವಿಸ್ತರಣೆ ಮಾಡಲಾಗುತ್ತಿದೆ, ಏಕೆಂದರೆ ಪ್ರವಾಸಿಗರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವುದರಿಂದ. ವಿಶೇಷವಾಗಿ ಲೈಟಿಂಗ್ ಸಿಸ್ಟಮ್ ಅಳವಡಿಕೆ ನಡೆಯುತ್ತಿದೆ. ಇದರಿಂದ ರಾತ್ರಿ ಸಮಯದಲ್ಲೂ ಜಲಪಾತದ ಸೌಂದರ್ಯವನ್ನು ಅನುಭವಿಸಲು ಸಾಧ್ಯವಾಗಲಿದೆ. ಹೀಗಾಗಿ ಈಗ ಇಲ್ಲಿ ಸ್ವಲ್ಪ ಕೆಲಸ ನಡೆಯುತ್ತಿದ್ದರೂ ಮುಂಬರುವ ದಿನಗಳಲ್ಲಿ ಜೋಗ್ ಫಾಲ್ಸ್ ಇನ್ನೂ ಆಕರ್ಷಕವಾಗಲಿದೆ ಎನ್ನಬಹುದು.
ಈಗ ನಾವು ಜೋಗ್ ಫಾಲ್ಸ್ ನ ವೀಕ್ಷಣಾ ಸ್ಥಳದಲ್ಲಿ ನಿಂತಿದ್ದೇವೆ. ಇಲ್ಲಿ ನಿಂತ ಕ್ಷಣದಿಂದಲೇ ಪ್ರಪಾತದ ಗರ್ಜನೆ ಕಿವಿಗೆ ಬೀಳುತ್ತದೆ. ಅದು ಮನಸ್ಸಿಗೆ ಒಂದು ಎಚ್ಚರಿಕೆಯಂತೆ ಅನಿಸುತ್ತದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಜೋಗ್ ಫಾಲ್ಸ್ ಅನ್ನು ರಾಜ, ರಾಣಿ, ರೋರರ್ ಮತ್ತು ರಾಕೆಟ್ ಎಂಬ 4 ಪ್ರತ್ಯೇಕ ಪ್ರಪಾತಗಳು ಸೇರಿ ರಚಿಸುತ್ತವೆ. ರಾಜ ಮುಖ್ಯ ಹಾಗೂ ದೊಡ್ಡ ಜಲಪಾತ, ನೇರವಾಗಿ ಕೆಳಗೆ ಬಿದ್ದು ಅದ್ಭುತ ಶಕ್ತಿ ತೋರಿಸುತ್ತದೆ. ಹಾಗೆ ರಾಣಿ ಮೃದುವಾಗಿ ಹನಿ ಹನಿಯಾಗಿ ಬಿದ್ದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಇನ್ನು ರೋರರ್ ಗಟ್ಟಿಯಾಗಿ ಘರ್ಜಿಸುತ್ತಾ ಹರಿಯುವ ಪ್ರಪಾತ. ರಾಕೆಟ್ ಬಲವಾಗಿ ತಿವಿಯುವಂತೆ ಬಿದ್ದು ಹಾರುವ ಅನುಭವ ನೀಡುತ್ತದೆ. ಮಳೆಗಾಲದಲ್ಲಿ ಈ 4 ಪ್ರಪಾತಗಳು ಸೇರಿ ಒಂದು ಅದ್ಭುತ ಸಿಂಪನಿ ರಚಿಸುತ್ತವೆ. ಕೆಳಗೆ ಇಳಿದು ನೋಡಿದರೆ ಇನ್ನು ಅದ್ಭುತ ಅನುಭವ ಅಂತಾನೆ ಹೇಳ್ಬೋದು. ನೀರಿನ ಹೊಳೆಗಳು, ಮಂಜು ಹಾಗೂ ತಂಪಾದ ಗಾಳಿ ನಮ್ಮನ್ನು ಸಂಪೂರ್ಣವಾಗಿ ಪ್ರಕೃತಿಯೊಳಗೆ ಎಳೆಯುವಂತೆ ಭಾಸವಾಗುತ್ತದೆ. ಜೋಗ್ ಫಾಲ್ಸ್ ನಿಜಕ್ಕೂ ಕರ್ನಾಟಕ ಮಾತ್ರವಲ್ಲ, ಭಾರತದ ಹೆಮ್ಮೆಯ ನೈಸರ್ಗಿಕ ಆಭರಣವಾಗಿದೆ ಅಂತಾನೆ ಹೇಳ್ಬೋದು. ಸೊ ಸ್ನೇಹಿತರೆ, ಇವತ್ತು ನಮ್ಮ ಶಿವಮೊಗ್ಗದಲ್ಲಿರುವ ಹೊಸ ಸಿಗಂದೂರು ಸೇತುವೆ ಹಾಗೂ ಜೋಗ್ ಫಾಲ್ಸ್ ನ ಬೈಕ್ ರೈಡ್ ಒಂದು ಅದ್ಭುತ ಅನುಭವವಾಯಿತು. ಸಿಗಂದೂರು ಸೇತುವೆ ದಾಟುವಾಗ ಕಂಡ ಜಲಾಶಯದ ಅದ್ಭುತ ದೃಶ್ಯ, ಗಾಳಿಯ ತಂಪು, ಪಶ್ಚಿಮ ಘಟ್ಟದ ಹಸಿರು ಇವೆಲ್ಲವೂ ಜೀವನದಲ್ಲಿ ಮರೆಯಲಾಗದ ನೆನಪು. ಜೋಗ್ ಫಾಲ್ಸ್ ತಲುಪಿದಾಗ ಕಂಡ ಪ್ರಕೃತಿಯ ಶಕ್ತಿ, 4 ಜಲಪಾತಗಳ ಘರ್ಜನೆ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವ ಅನುಭವ ಇದಾಗಿದ್ದು, ಈ ಪ್ರಯಾಣ ನಮ್ಮಲ್ಲಿ ಒಂದು ವಿಷಯ ಕಲಿಸಿತು. ಪ್ರಕೃತಿಯನ್ನು ಅನುಭವಿಸಲು ದೂರ ಹೋಗಬೇಕಾಗಿಲ್ಲ, ಕೇವಲ ನಮ್ಮ ಕಣ್ಣು ತೆರೆದು ನೋಡುವುದೇ ಸಾಕು. ಸೊ ಇಲ್ಲಿಂದ ನಾವು ಹೊರಟಿದ್ದು ಶತಮಾನಗಳ ಹಿಂದೆ ನಿರ್ಮಿಸಲ್ಪಟ್ಟಿದ್ದ ಒಂದು ಪ್ರೇಮದ ಸ್ಮಾರಕಕ್ಕೆ. ಈ ಸ್ಥಳವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೇಗನಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ